ತಲೆಗೆ ಹಾಕೋ ಎಣ್ಣೆಯಿಂದ ಹಿಡಿದು ಹೊಟ್ಟೆಗೆ ಹಾಕೋ ಎಣ್ಣೆವರೆಗೂ, ಜೊತೆಗೆ ನಿಮ್ಮ ಗಾಡಿಗಳಿಗೆ ಹಾಕುವಂಥ ಎಣ್ಣೆವರೆಗೂ ಕೂಡ ಎಲ್ಲದರ ರೇಟ್ಗಳು ಕೂಡ ಈಗ ಜಾಸ್ತಿ ಆಗಿವೆ. ಬರೆ ಮೇಲೆ ಬರೆ ಬೀಳ್ತಾ ಇದೆ. ಸೊ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದ್ರಿಂದ, ರೇಟ್ ಏರಿಕೆ ಆಗಿರೋದ್ರಿಂದ ಕಾಂಗ್ರೆಸ್ ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ನಮ್ಮ ಆಡಳಿತಾವಧಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಯಿತು, ರೇಟ್ ಜಾಸ್ತಿ ಆಯಿತು ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಕೂಡ ಸಿಲಿಂಡರ್ಗಳನ್ನು ತಗೊಂಡು ಬಂದು ಬೀದಿಯಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಇಷ್ಟೆಲ್ಲ ಹೈಕ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಏನು ಕಾರಣ ಕೊಡ್ತೀರಿ? ಇದು ಬರೀ ವಾರ್ನ ಕಾರಣಗಳ? ಆಗ ನೋಡಿದ್ರೆ ನೀವು ಸಂಸತ್ತಲ್ಲಿ ನಿಂತ್ಕೊಂಡು ವಾರಿಂದ ಏನು ರೇಟ್ ಹೈಕ್ ಆಗ್ಬಿಡುತ್ತಾ, ಏನು ಮಾತಾಡ್ತಾರೆ ಇವರು ಅಂತೇಳಿ ಹರಿಹಾಯ್ದವರು, ಈಗ ಮಾತ್ರ ವಾರಿಂದ ಹಿಂಗೆಲ್ಲ ಆಗ್ತಾ ಇದೆ, ನೀವು ಕೂಡ ಸಹಕರಿಸಿ ಅಂತ ಹೇಳ್ತಿರಲ್ಲ, ಇದಕ್ಕೆ ಏನು ಜವಾಬ್ದಾರಿ ಇದೆಯಾ ನಿಮಗೆ ಅನ್ನೋ ಮಾತುಗಳನ್ನ ಈಗ ಕಾಂಗ್ರೆಸ್ ಆಡ್ತಾ ಇದೆ. ಇನ್ನೊಂದು ಕಡೆ ಮೋದಿಯವರ ಮಾತುಗಳನ್ನು ಸಮರ್ಥಿಸಿಕೊಂಡು ಬಿಜೆಪಿ ನಾಯಕರುಗಳು ಇಲ್ಲ ಅವ್ರು ಹೇಳಿರೋದು ಕರೆಕ್ಟಾಗೇ ಇದೆ, ಸೊ ಈಗ ಸಂಕಷ್ಟ ಕಾಲದಲ್ಲಿದೆ ಭಾರತ, ಸೊ ಹಾಗಾಗಿ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇತ್ತ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮೋದಿಯವರ ಕರೆಗೆ ಹೋಗೊಟ್ಟು ಮೆಟ್ರೋದಲ್ಲೂ ಕೂಡ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ರೇಟ್ ಹೈಕ್ ಕುರಿತಾದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಯಾವ ರೀತಿಯಾಗಿ ವಾಗ್ವಾದಗಳು ನಡೀತಾ ಇವೆ, ಇವತ್ತೇನೆಲ್ಲ ಬೆಳವಣಿಗೆಗಳಾಯ್ತು ಬನ್ನಿ ನೋಡೋಣ. ಡೀಸೆಲ್ ಮತ್ತು ಪೆಟ್ರೋಲ್ ಇನ್ನೊಂದು 15 ದಿವಸದೊಳಗೆ ಇನ್ನು 5 ರೂಪಾಯಿ ಇರ್ತದೆ. ಇಷ್ಟು ವರ್ಷದಲ್ಲಿ ಇಂಥ ವೀಕೆಸ್ಟ್ ಪ್ರಧಾನಮಂತ್ರಿ, ಕರ್ಪೂರ್ ಪ್ರಧಾನಮಂತ್ರಿ ಮೇಲೆ ಸಿಕ್ಕಿಲ್ಲ ನಾನು. ದುಬಾರಿ ದುನಿಯಾ, ಲೈಫು ತುಂಬಾನೇ ಕಾಸ್ಟ್ಲಿ ಆಗ್ತಿದೆ ಗುರು. ಪೆಟ್ರೋಲ್ ಮಿತ ಬಳಕೆ, ಚಿನ್ನ ಖರೀದಿಸದಂತೆ ಮೋದಿ ದೇಶಕ್ಕೆ ಕಷ್ಟಕಾಲದ ಮುನ್ಸೂಚನೆ ಕೊಟ್ಟಿರೋದು ಭಾರಿ ಪರ ವಿರೋಧಕ್ಕೆ ಕಾರಣ ಆಗ್ತಿದೆ. ಒಂದ್ ಕಡೆ ಒಂದಷ್ಟು ಮಂದಿ ಮೋದಿ ಹೇಳಿಕೆ ಸಮರ್ಥಿಸಿಕೊಳ್ತಿದ್ರೆ, ಇದು ಮೋದಿ ಆಡಳಿತದ ವೈಫಲ್ಯ ಅಂತ ಕಾಂಗ್ರೆಸ್ ಸಮರ ಸಾರಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ಗೆ 3 ರೂಪಾಯಿ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಂತಾಗಿದೆ. ಕೇಂದ್ರದ ವಿರುದ್ಧ ಜನಾಕ್ರೋಶ ಜೋರಾಗಿದೆ. ಹುಬ್ಬಳ್ಳಿಯಲ್ಲಿ ಎತ್ತಿನ ಗಾಡಿ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನ ಪ್ರೊಟೆಸ್ಟ್ ಮಾಡಿದರು. ಉತ್ತರ ಕನ್ನಡದ ಕಾರವಾರದಲ್ಲೂ ಯೂತ್ ಕಾಂಗ್ರೆಸ್ ಪ್ರತಿಭಟಿಸಿತು. ಪಂಚರಾಜ್ಯಗಳ ಚುನಾವಣೆ ಬಳಿಕ ಬಿಜೆಪಿಯ ಅಸಲಿ ಮುಖವಾಡ ಬಯಲಾಗಿದೆ ಅಂತ ಘೋಷಣೆ ಕೂಗಿದ್ರು. ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡೋ ಮೂಲಕ ಪ್ರತಿಭಟನೆ ಮಾಡಲಾಯಿತು. ದೇಶಕ್ಕೆ ಕಷ್ಟಕಾಲದ ದಿನಗಳ ಬಗ್ಗೆ ಮೋದಿ ಮುನ್ಸೂಚನೆ ವಿಚಾರದಲ್ಲಿ ರಾಜಕೀಯ ಚಟಾಪಟಿ ನಡೀತಿದೆ. ಸಿಎಂ ಸಿದ್ದರಾಮಯ್ಯ ಅಂತೂ ಟ್ವೀಟ್ ಮೂಲಕ ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ನೀವು 2 ವರ್ಷದ ಹಿಂದೆಯೇ ರಾಜೀನಾಮೆ ಕೊಡಬೇಕಿತ್ತು ಅಂದ್ರು. ಆ ರೀತಿ ಪೆಟ್ರೋಲ್ ಡೀಸೆಲ್ ಯಾತಕ್ಕೋಸ್ಕರ ಜಾಸ್ತಿ ಆಗ್ತದೆ ಬೆಲೆ ಗೊತ್ತಿಲ್ವ? ಹಾಗಾದ್ರೆ ವಿರೋಧ ಪಕ್ಷದವರಿಗೆ, ಕಾಂಗ್ರೆಸ್ನವರಿಗೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡ್ಬೇಕು ಅನ್ನುವ ವಾದ ಅವ್ರದ್ದಾಗಿದ್ದಿದ್ರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ 2 ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು. ಯಾವುದೇ ಬೆಲೆ ಏರಿಕೆ ಇಲ್ಲದೆ ಇದ್ರೂ ಸಹ ನಮ್ಮ ರಾಜ್ಯದಲ್ಲಿ ಬರೆ ಎಳೆಯುವಂತ ಕೆಲಸ ಮಾಡಿದ್ರು. ಮುಂದೆಯೂ ತೈಲ ದರ ಏರಿಕೆ ಮಾಡಿದ್ರು ಅಚ್ಚರಿ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್, ನಿಮ್ಮ ಸರ್ಕಾರದಲ್ಲಿ ಏನ್ ಮಾಡಿದ್ರಿ ಅಂದ್ರು. ಇವತ್ತು ಆಯಿಲ್ ಪ್ರೈಸ್, ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ 3 ರೂಪಾಯಿ ಏರಿಸಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ತದೆ. ಐ ಹ್ಯಾವ್ ಆಲ್ಸೋ ಲಿಟಲ್ ಎಕನಾಮಿಕ್ ನಾಲೆಜ್. ಇನ್ನೊಂದು 15 ದಿವಸದೊಳಗೆ ಇನ್ನು 5 ರೂಪಾಯಿ ಇರ್ತದೆ ಗೋಲ್ಡ್, ಇದು ಪೆಟ್ರೋಲ್ ಡೀಸೆಲ್. ಬಿಜೆಪಿ ರೈಸ್ ಮಾಡಿದ್ದಾರೆ ಪೆಟ್ರೋಲ್ ಅಂತ ಹೇಳಿದಿರಲ್ಲ, ನೀವು ಜೂನ್ 24, 2024 ಪೆಟ್ರೋಲ್ಗೆ 3 ರೂಪಾಯಿ ಏರಿಸ್ತೀರಿ, ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ಏರಿಸ್ತೀರಿ. ಯಾಕಪ್ಪ ಏರಿಸ್ತೀರಿ? ಕೇಂದ್ರ ಸರ್ಕಾರ ಏನೇನು ಹೇಳಿತಾ ಏರ್ಸಾಕಿ ನಿಮ್ಗೆ? ಯುದ್ಧದಿಂದ ಇಂಧನ ಬೆಲೆ ಏರಿಕೆ ಮಾಡಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರೆ, ಇಂಥ ವೀಕ್ ಪ್ರಧಾನಿಯನ್ನ ನಾವು ನೋಡೇ ಇಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಅಟ್ಯಾಕ್ ಮಾಡಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಇಷ್ಟು ದಿನ ಎಲೆಕ್ಷನ್ ಗಿಮಿಕ್ ಮಾಡಿದ್ರು ಅಂದ್ರು. ಗಲ್ಫ್ ಕಂಟ್ರೀಸ್ ಅಲ್ಲಿ ಯುದ್ಧ ನಡೀತಾ ಇದೆ, ಅಮೇರಿಕಾಗೂ ಇರಾನ್. ನಮ್ದು ಅಲ್ಲೇ ಹೆರ್ಮೂಸ್ ಇಂದಾನೇ ಆಯಿಲ್ ಬರಬೇಕು. ಆದರೆ ಒಂದೊಂದು ಬೋಟ್ ಶಿಪ್ ಬರಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಕಷ್ಟಪಟ್ಟು ಅಲ್ಲಿಂದ ನಾವು ತಗೋಬರ್ತಾ ಇದ್ದೀವಿ. ಆಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ರೇಟ್ ಬಹಳ ಹೆಚ್ಚಾಗಿದೆ. ಇಷ್ಟು ವರ್ಷದಲ್ಲಿ ಇಂಥ ವೀಕೆಸ್ಟ್ ಪ್ರಧಾನಮಂತ್ರಿ, ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳೋದು ಕೂಡ ಹೇಳ್ಬೋದು, ತಪ್ಪಾಗ್ಲಿಕ್ಕಿಲ್ಲ. ಡರ್ಪುಕ್ ಪ್ರಧಾನಮಂತ್ರಿ ನೆಲೆ ಸಿಕ್ಕಿಲ್ಲ ನಮಗೆ. ಅಮೆರಿಕ ಏನ್ ಹೇಳ್ತದೆ ಅದನ್ನ ಕೇಳಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ನಾವಿದೀವಿ. ಬಿಜೆಪಿ ಅವ್ರು ಒಪ್ಕೊಳ್ಳಿಕ್ಕಿಲ್ಲ, ಬಟ್ ಆಂತರಿಕವಾಗಿ ಅವ್ರಿಗೆ ಗುರ್ತಿದೆ, ಇರ್ತಕ್ಕಂಥ ಸ್ಥಿತಿ ಗುರ್ತಿದೆ, ಅವ್ರು ಹೇಳಕ್ ಆಗೋದಿಲ್ಲ. ಭಾರಿ ದೊಡ್ಡ ದೇಶ ಪ್ರೇಮಿಗಳು, ದೇಶದ ಬಗ್ಗೆ ಮಾತಾಡೋರು ಇವತ್ತು ದೇಶನ 8ನೇ ಸ್ಥಾನದಲ್ಲಿ ಇಟ್ಕೊಂಡು
ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥ ಎಲ್ಲದಕ್ಕೂ ಸುಮ್ಮನೆ ಟಿಂಗ್ಲಿ ತಲೆ ಆಡ್ಸೋದ್ ಬಿಟ್ರೆ ಬೇರೆ ಏನಿಲ್ಲ ಅವ್ರ ಹತ್ರ. ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗ್ಲೂ ಏನು ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಲಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 3 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು 5 ರಿಂದ 10 ರೂಪಾಯಿ ಏರಿಕೆ ಆಗಲಿದೆ ಅಂತಾರೆ ತಜ್ಞರು. ಆಯಿಲ್ ಕಂಪನೀಸು ದಿನಕ್ಕೆ 1000 ದಿಂದ 1600 ಕೋಟಿ ರೂಪಾಯಿ ಕಳ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಇದು ನನ್ನ ಪ್ರಕಾರ ಇದು ಒಂದು ಸಣ್ಣ ಸ್ಯಾಂಪಲ್ ಅಂತ ಹೇಳ್ಬೋದು. ಮುಂದಿನ ದಿನದಲ್ಲಿ ಸ್ವಲ್ಪ ಏರಿಕೆ ಆಗ್ಬೋದು. ಆದರೂ ಎಲ್ಲ ನಮ್ಮ ದೇಶದ ಆರ್ಥಿಕ ತಜ್ಞರಿದ್ದಾರಲ್ಲ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ. ಬಟ್ ಇದು ವಿ ಆರ್ ನಾಟ್ ಗೋಯಿಂಗ್ ಟು ಸೇಲ್ ಥ್ರೂ ಇನ್ ಎ ವೆರಿ ಶಾರ್ಟ್ ಟೈಮ್. ಸ್ವಲ್ಪ ದಿನ ಹಾಗೆ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ತಲೆ ಮೇಲೆ ಹಾಕ್ತಾರೆ ಅಂತ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪಬ್ಲಿಕ್ ತಲೆ ಮೇಲೆ ಬೀಳ್ತದೆ ಹೊರತು ಬೇರೆಯವರ ತಲೆ ಮೇಲೆ ಯಾರು ತಲೆ ಮೇಲೂ ಬೀಳೋದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ ಖಂಡಿತ ಆಗಿ, ದರ್ ಇಸ್ ನೋ ಡೌಟ್. ಎಲ್ಲದ ಮೇಲೂ ಬೆಳೆ ಜಾಸ್ತಿ ಮಾಡ್ತಾರೆ, ಕಾಯ್ತಾ ಇರ್ತಾರೆ, ಇದನ್ನ ಮೇಲೆ ಹಾಕಿ ಅವರು ಜಾಸ್ತಿ ಮಾಡ್ತಾರೆ. ಇನ್ನು ಮಿತ ತೈಲ ಬಳಕೆಗೆ ಮೋದಿ ಕರೆ ಕೊಟ್ಟಿದ್ದಕ್ಕೆ ಇಂದು ಸ್ಪಂದಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಮೆಟ್ರೋದಲ್ಲಿ ಪ್ರಯಾಣಿಸಿದ್ರು. ಬ್ಯೂರೋ ರಿಪೋರ್ಟ್, TV9.